ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇನ್ ಗ್ಯಾಂಗನ್ನು ನಮ್ಮ CN ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದಾಗ ಇವರಿಂದ 21 ಮೊಬೈಲ್ಸು, ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡಲ್ಲಿದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡುತ್ತಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ, ಎಲ್ಲ ಟೀಮು ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಫ್ರಾಡಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟಲ್ಲಾಗಿದೆ. ಈ 10 ಬ್ಯಾಂಕು ಸೇರಿ 30 ಕೋಟಿ ವಹಿವಾಟಾಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗು ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಮ್, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗು ಈ ನೇಪಾಲ್, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾವು ನೋಡಬೇಕಾಗಿದ್ದೇನೆಂದರೆ, ಒಂದು ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಇಂಡಿಯನ್ ಬ್ಯಾಂಕ್ ಅಕೌಂಟ್ಸೇ ಇರ್ತವೆ. ಈ ಕಮಿಷನ್ಗಾಗಿ ಆಸೆಪಟ್ಟು ಈ ಭಾರತೀಯರು ಭಾಳಷ್ಟು ಜನ ಅವರ ಏಜೆಂಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಕೌಂಟ್ ಕೊಡಲಿಕ್ಕೆ ಇಲ್ಲಿಂದ ನೇಪಾಲ್ ಅಥವಾ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಈ ಫ್ರಾಡಲ್ಲಿ ಭಾಗಿಯಾಗಿ ಕಮಿಷನ್ ತೊಗೊಂಡು ವಾಪಸ್ ಬಂದು ಅವರು ಕೂಡ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಇವರೆಲ್ಲರಿಗೆ ಪುಸಲಾಯಿತಿ ಮಾತನಾಡಿಸೋರು ಅವರು ಕೂಡ ಭಾರತೀಯರಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದಾಗ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಇವರೆಲ್ಲರನ್ನು ಕೂಡ ಅಲ್ಲೇ ಕೂಡಿ ಹಾಕಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ, ಅದೇ ರೀತಿ ಅವರನ್ನು ಸ್ಲೇವ್ಸ್ ಆಗಿ ಕೂರಿಸಿ ದಿನಕ್ಕೆ 18 ಗಂಟೆ 20 ಗಂಟೆ ಕೆಲಸ ಮಾಡಿಸುವಂಥದ್ದು, ಊಟ ಕೊಡದೇ ಇರುವಂಥದ್ದು,